ಸಂಜಾತ ವೀರಾದಿವೀರ ಶೂರಾದಿಶೂರ ಭೂಲೋಕದೊಡೆಯ ಅಸುರ ಕುಲ ಸಾಮ್ರಾಜ್ಯ ತಿಲಕ ದಾನವ ಕುಲದ ಪಾಲಕ ಅಸುರೇಂದ್ರ ಹಿರಣ್ಯಕಶ್ಯಪ ಸಾರ್ವಭೌಮ ಜಯವಾಗಲಿ ಜಯವಾಗಲಿ ಜಯವಾಗಲಿ. ನಾರಾಯಣ 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 ನಾರಾಯಣ. ನಿಲ್ಲಿಸಿ ನಿಲ್ಲಿಸಿ. ಯಾರಲ್ಲಿ ಯಾರಲ್ಲಿ ನನ್ನ ಆಸ್ಥಾನಕ್ಕೆ ಬಂದು ಅದು ನನ್ನ ಸಮ್ಮುಖದಲ್ಲಿ ನನ್ನ ಕಡುವೈರ್ಯ ನಾಮಸ್ಮರಣೆ ಮಾಡುವ ದುಸ್ಸಾಹಸವೇ? ನಾರಾಯಣ ನಾರಾಯಣ. ನಾರದರೆ ತುಂಬಿದ ಈ ಸಭೆಯಲ್ಲಿ ಆ ಕಪಟಿಯ ನೆನೆಸಿ ನನ್ನನ್ನು ಕೆಣಕುವ ಪ್ರಯತ್ನವೇ? ಇಲ್ಲ ದಾನವೇಂದ್ರ, ಇಲ್ಲ. ಎಲ್ಲಾದರೂ ಉಂಟೆ ವೀರಬಾಹು ಅಸುರೇಂದ್ರನನ್ನು ನಾನು ಕೆಣಕುವುದುಂಟೆ? ಮತ್ತೇನಿದು? ಹರಿಹರಿ ಆ ಹರ 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 ಹರ. ತಪ್ಪಾಯ್ತು ತಪ್ಪಾಯ್ತು. ಅಭ್ಯಾಸ ಬಲ ಅಸುರೇಂದ್ರ, ಅಭ್ಯಾಸ ಬಲ. ಬಾಯಿ ಬೇಡ ಅಂದರು ಮನಸ್ಸು ಕೇಳದು. ಅಲ್ಲ ಅಲ್ಲ, ಮನಸ್ಸು ಬೇಡ ಅಂದರು ಬಾಯಿ ಜಾರಿ ಬಂತು ಅಷ್ಟೇ. ನಾರದರೆ ತ್ರಿಲೋಕ ಸಂಚಾರಿಯಾದ ನಿಮಗೆ ಇನ್ನು ಮುಂದೆ ನಾನೇ ಅಧಿಪತಿ. 3 ಲೋಕದಲ್ಲೂ ನನ್ನ ಕೀರ್ತಿಯನ್ನು ನೀವು ಹರಡಬೇಕು. ಆಗಲಿ ಆಗಲಿ. ಆದರೆ ಏನು ಆದರೆ? ಏನಾದರೂ ಸಮಸ್ಯೆಯೇ? ತೃಣದಿಂದ ಹಿಡಿದು ಮಾನವನವರೆಗೆ ಪ್ರತಿ ಜೀವರಾಶಿಗಳನ್ನು ಪಾಲಿಸುವ ಈ ಭೂಲೋಕಕ್ಕೆ ನೀನೇ ಅಧಿಪತಿ. ಆದರೆ ದೇವಲೋಕದಲ್ಲಿ ದೇವತೆಗಳ ಅಧಿಪತಿ ದೇವೇಂದ್ರನಲ್ಲವೇ? ಏನು? ದೇವತೆಗಳ ಅಧಿಪತಿ ದೇವೇಂದ್ರ? ಆ ಹೇಳಿ ಅಧಿಪತಿಯೇ? ಅವನನ್ನು ಕ್ಷಣ ಮಾತ್ರದಲ್ಲಿ ಈಗಲೇ ಸೋಲಿಸಿ ನನ್ನ ಕಾಲಡಿಯ ಸೇವಕನನ್ನಾಗಿ ಮಾಡುವೆ. ದೇವತೆಗಳೆಲ್ಲರಿಗೂ ನಾನೇ ಇಂದ್ರನಾಗುವೆ. ಸಪ್ತ ಪಾತಾಳಗಳು ನನ್ನ ಅಡಿಯಲ್ಲಿರಬೇಕು. 3 ಲೋಕವು ನನ್ನ ಮುಷ್ಟಿಯಲ್ಲಿರಬೇಕು. ಸುರಲೋಕವು ಸತ್ತು ಬಿದ್ದಿರಬೇಕು.
ದಿಕ್ಪಾಲಕರು ನನ್ನ ಅರಮನೆಯ ದ್ವಾರಪಾಲಕರಾಗಬೇಕು. ಅಷ್ಟೇ ಅಲ್ಲ ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ನನ್ನನ್ನು ಆ ದೇವತೆಗಳು ಪೂಜಿಸಬೇಕು. ದೇವಲೋಕದ ಅಧಿಪತಿ ಹಿರಣ್ಯೇಂದ್ರ. ಹಿರಣ್ಯೇಂದ್ರ, ನಿನ್ನ ಪ್ರತಾಪ, ನಿನ್ನ ಸಾಹಸಕ್ಕೆ ಎಣೆಯಿಲ್ಲ. ನಿನ್ನ ಶೌರ್ಯ ಸಾಹಸ ಮೆಚ್ಚುವಂಥದ್ದೇ ದಾನವೇಂದ್ರ. ಆದರೆ ಆಕಾಶಕ್ಕೆ ಹಾರುವ ಮುನ್ನ ಅದರ ಎತ್ತರವನ್ನು ಅರಿಯಬೇಕಲ್ಲವೇ ಮಹಾಬಲ? ಅಂದರೆ ದೇವೇಂದ್ರನನ್ನು ಸೋಲಿಸಲು ಹೊರಟಿರುವ ನೀನು ಇಂದ್ರನನ್ನು ಕಾಪಾಡುವವರ ಬಗ್ಗೆಯೂ ಯೋಚಿಸಬೇಕಲ್ಲವೇ? ಶಕ್ತಿಶಾಲಿ ಎನಿಸಿಕೊಂಡಿರುವ ಆ ಅಚ್ಯುತ ಮಾಯಾವಿ, ಕಪಟಿ, ದಾನವ ಕುಲವೈರಿ ಹರಿಯನ್ನು ಕೊಲ್ಲದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ. ಸಹೋದರ ಹಿರಣ್ಯಾಕ್ಷ, ಅದಾವ ಗಳಿಗೆಯಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆಂದು ಹೇಳಿದೆಯೋ, ಲೋಕದ ಯಾವ ಮಹಾಶಕ್ತಿ ಎದುರಾದರೂ ಹುಟ್ಟಡಗಿಸುತ್ತೇನೆಂದು ದಿಟ್ಟ ನುಡಿಯಾಡಿದ ನಿನ್ನಂಥ ವೀರನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಏ ಹರಿ! ಸ್ವಾಮಿ ಬೇಡಿ ಸ್ವಾಮಿ, ಶಾಂತರಾಗಿ. ಆ ಶ್ರೀಹರಿ ಸಾಮಾನ್ಯನಲ್ಲ. ಅವನನ್ನು ಎದುರಿಸಿ ಬದುಕುಳಿದವರು ಯಾರೂ ಇಲ್ಲ. ಅವನನ್ನು ಎದುರಿಸಿ ಉಳಿದವರು, ನನ್ನನ್ನು ಕೆಣಕಿ ಬದುಕಿದವರು ಯಾರೂ ಇಲ್ಲ. ನನ್ನನ್ನು ತಡೆಯಬೇಡ ಕಯಾದು. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಸಹೋದರನ ಅಗಲುವಿಕೆ ನನ್ನ ಅಂತರ್ಜ್ವಾಲೆಯನ್ನು ಕುದಿಸುತ್ತಿದೆ. ಮನಸ್ಸು ಕುಗ್ಗಿ ಹೋಗಿದೆ. ಆ ಕಪಟಿಯ ಕೊಂದು ಅವನ ಕರಳುಗಳನ್ನು ನನ್ನ ಹೆಗಲ ಮೇಲೆ ಮಾಲೆಯಾಗಿಸುವ ತನಕ ನನಗೆ ನೆಮ್ಮದಿ ಇಲ್ಲ. ಕಯಾದು, ನನಗೀಗಲೇ ವಿಜಯದ ತಿಲಕವನ್ನಿಟ್ಟು ಕಳುಹಿಸಿಕೊಡು. ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿ. ಗರ್ಭಿಣಿ ಹೆಂಡತಿಯನ್ನು ಕಣ್ಣೀರಿನ ಕಡಲಿಗೆ ತಳ್ಳಿಯಾದರೂ ಯುದ್ಧ ಮಾಡಬೇಕೆಂಬ ಹಠವೇಕೆ? ಸ್ವಾಮಿ, ಏನಾದರೂ ಅನಾಹುತ ಸಂಭವಿಸಿದರೆ ನನ್ನ ಗತಿ ಏನು? ತಂದೆಯನ್ನೇ ಕಾಣದಿರುವ ಈ ಕಂದನ ಗತಿ ಏನು? ಹೇಳಿ ಹೆಣ್ಣೆ, ನಾನ್ಯಾರು? ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಹುಂಕಾರ ಮಾತ್ರದಿಂದ ಲೋಕಗಳನ್ನು ತಲ್ಲಣಗೊಳಿಸಬಲ್ಲ ಈ ಹಿರಣ್ಯಕಶಿಪುವಿನ ಹೆಂಡತಿಯಾಗಿ ಕಣ್ಣೀರು ಹಾಕಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನೀವೇನೇ ಹೇಳಿ, ನಾನು ಮಾತ್ರ ನನ್ನ ತಾಳಿ ಸೌಭಾಗ್ಯವನ್ನು ಬಿಟ್ಟುಕೊಡಲಾರೆ ಸ್ವಾಮಿ, ಬಿಟ್ಟುಕೊಡಲಾರೆ. ಹಿರಣ್ಯಕಶಿಪು, ನಾರದರೆ, ಅವರಿಗೆ ನೀವಾದರೂ ಹೇಳಿ. ಅವಳ ಮಾತು ನಿಜ ದಾನವೇಂದ್ರ. ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನನ್ನ ಬಾಹುಬಲದ ಮೇಲೆ ಇನ್ನೂ ಯಾರಿಗೂ ನಂಬಿಕೆ ಇಲ್ಲ? ಉಪಯೋಗವಿಲ್ಲ. ಏನಂದಿರೆ? ಬಾಹುಬಲವಾಗಲಿ ಆಯುಧವಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಆ ರಮಣನನ್ನು ಸೋಲಿಸಬೇಕಾದರೆ ಮೊದಲು ತಪಸ್ಸನ್ನು ಮಾಡು. ಆ ಬ್ರಹ್ಮದೇವರನ್ನು ಮೆಚ್ಚಿಸು. ಮರಣವೇ ಬಾರದ ವರವನ್ನು ಕೇಳು. ಅದ್ಭುತವಾದ ಶಕ್ತಿಗಳನ್ನು ಸಂಪಾದಿಸು. ಲೋಕಗಳೇ ಬೆರಗಾಗುವುದು ಹಿರಣ್ಯೇಂದ್ರ. ಭಲೇ ನಾರದರೆ, ನಾನು ಕಠಿಣ ತಪಸ್ಸನ್ನು ಮಾಡುತ್ತೇನೆ. ಬ್ರಹ್ಮದೇವನನ್ನು ಮೆಚ್ಚಿಸುತ್ತೇನೆ. ಸಾವಿಲ್ಲದ ವರವನ್ನು ಪಡೆಯುತ್ತೇನೆ. ಅಮರನಾಗುತ್ತೇನೆ. ನಾನು ಅದೇ ಅಮರನಾಗುತ್ತೇನೆ. ನಾರಾಯಣ ನಾರಾಯಣ. ಹಿರಣ್ಯಕಶ್ಯಪನೇನಾದರೂ ಬ್ರಹ್ಮದೇವರಿಂದ ವರ ಪಡೆದರೆ ಇಂದ್ರನಿಗೆ ಆತಂಕ ತಪ್ಪಿದ್ದಲ್ಲ. ಹರಿ, ಉಳಿಸುವವನು ನೀನೇ, ಅಳಿಸುವವನು ನೀನೇ.
ನಾರಾಯಣ ನಾರಾಯಣ. ಓಂ ನಮೋ ಬ್ರಹ್ಮದೇವಾಯ. 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 ಇತ್ತ ಬ್ರಹ್ಮದೇವನನ್ನು ತಪ್ಪಿಸುತ್ತಾ ಹಿರಣ್ಯಕಶಿಪುವಿನ ತಪಸ್ಸು ಕಠಿಣವಾಗುತ್ತಾ ಹೋಗುತ್ತದೆ. ಅತ್ತ ದೇವಲೋಕದಲ್ಲಿ ಇಂದ್ರದೇವನಿಗೆ ಭೀತಿ ಹೆಚ್ಚುತ್ತದೆ. ತಪಸ್ಸನ್ನು ಕೆಡಿಸಲು ಸರ್ವತಾ ಪ್ರಯತ್ನಿಸುತ್ತಾನೆ. ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತದೆ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಬ್ರಹ್ಮದೇವಾಯ. ಓಂ ನಮೋ ಬ್ರಹ್ಮದೇವಾಯ. ಹಿರಣ್ಯಕಶ್ಯಪು, ಬ್ರಹ್ಮದೇವ, ಬ್ರಹ್ಮದೇವ, ಭಕ್ತ ಪರಾಧೀನ, ಹಂಸವಾಹನ, ಪರಮ ಕರುಣಾಮೂರ್ತಿ, ಸರ್ವ ಸೃಷ್ಟಿಕರ್ತ, ಧನ್ಯನಾದೆ. ಬ್ರಹ್ಮದೇವ, ನಿನ್ನ ದರ್ಶನದಿಂದ ನಾನಿಂದು ಧನ್ಯನಾದೆ. ಹಿರಣ್ಯಕಶ್ಯಪು, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ಹೇಳು, ನಿನ್ನ ಅಪೇಕ್ಷೆ ಏನು? ಏನು ವರವನ್ನು ಕೇಳುವೆ? ಹೇಳು ಹಿರಣ್ಯಕಶ್ಯಪು. ಬ್ರಹ್ಮದೇವ, ನನ್ನ ಅಪೇಕ್ಷೆಯಂತೆ ವರವನ್ನು ಕೊಡುವೆಯಾ ದೇವ? ನಿನ್ನ ಭಕ್ತಿಗೆ ಮೆಚ್ಚಿದ ಮೇಲೆ ನಿನ್ನ ಅಪೇಕ್ಷೆಯಂತೆ ವರವನ್ನು ಕೊಡುವೆ. ಏನು ವರ ಬೇಕು ಕೇಳು. ಬ್ರಹ್ಮದೇವ, ಹಗಲಲ್ಲಿ ಆಗಲಿ ഇരുಳಲ್ಲಿ ಆಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿಂದರ್ವ ಕಿಂಪುರುಷರಿಂದಾಗಲಿ, ನೀ ಸೃಷ್ಟಿಸಿರುವಂತಹ ಯಾವುದೇ ಜೀವಿಗಳಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸು ತಂದೆ. ತಥಾಸ್ತು. ಧನ್ಯೋಸ್ಮಿ, ಧನ್ಯೋಸ್ಮಿ. ಅಯ್ಯೋ ಬ್ರಹ್ಮದೇವ, ಏನು ಹಿಂದೆ ಮುಂದೆ ರೋಚಿಸದೆ ನಾನು ಕೇಳಿದ ವರಕ್ಕೆ ತಥಾಸ್ತು ಅಂದುಬಿಟ್ಟೆಯಲ್ಲ. ಇನ್ನು ನನಗೆ ಸಮನಾರು? ಆ ಸೂರ್ಯನೋ, ಚಂದ್ರನೋ, ಅಥವಾ ನೀನೇನೋ? ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನೂ ಧೀರನೂ ಈ ತ್ರಿಭುವನದಲ್ಲಿ ಅವನಾರಿರುವರು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಡಲಿಗೆ ಕಿಚ್ಚನಿಟ್ಟ ಪಾತಕಿ, ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಶಂಕರ ಶಂಕರ, ನೀನೇ ಸರ್ವೇಶ್ವರ, ದೈತ್ಯ ಮನೋಹರ ಶಿವಶಂಕರ, ದೈತ್ಯ ಮನೋಹರ ಶಿವಶಂಕರ. ಹೇ ನಾರದರೆ, ಇನ್ನು ಮುಂದೆ ನೀವು ಸದಾ ನನ್ನ ಗುಣಗಾನ ಮಾಡಬೇಕು. ಅಪ್ಪಣೆ ಅಪ್ಪಣೆ. ನನ್ನ ಪ್ರತಾಪವನ್ನು ಲೋಕಲೋಕಗಳಿಗೂ ಪ್ರಚಾರ ಮಾಡಬೇಕು. ಆಯ್ತು ಆಯ್ತು. ನನ್ನನ್ನೇ ಧ್ಯಾನಿಸಬೇಕು. ಗೊತ್ತಾಯ್ತು. ನೀನೇನಾದರೂ ಆ ಹರಿಯನ್ನು ಸ್ಮರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ, ನಿನ್ನ ತಲೆ ಬುರುಡೆ ಹಾರಿ ಹೋದಾವು. ಅಲ್ಲಿಗೆ ಕತೆ ಮುಗೀತು. ಯಾರ ಕತೆ? ದುಷ್ಟರ ಕತೆ. ಆ ದಾನವೇಂದ್ರ, ನಿನಗೊಂದು ಸಂತೋಷದ ಸುದ್ದಿ ತಂದಿದ್ದೇನೆ. ಏನದು? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಏನು? ಗಂಡು ಮಗುವೆ? ಏನು ಸಂತೋಷ, ಏನು ಸಂತೋಷ. ನಾರದರೆ, ಒಂದು ಕಡೆ ನನಗೆ ಮರಣವೇ ಬಾರದವರ, ಇನ್ನೊಂದು ಕಡೆ ನನಗೆ ಗಂಡು ಮಗುವಿನ ಜನನ. ಇದಕ್ಕಿಂತ ಆನಂದ ಬೇರೊಂದುಂಟೆ? ನಾರದರೆ ಕೇಳಿ,
ಈ ಶುಭ ಸಮಾಚಾರವನ್ನು ನನಗೆ ಕೊಟ್ಟಿದ್ದಕ್ಕೆ ನಿಮಗೆ ನಾನೇನು ವರ ಕೊಡಲಿ ಹೇಳಿ ನಾರದರೆ? ನೀವು ನನ್ನ ಜೊತೆ ನನ್ನ ಆಶ್ರಮಕ್ಕೆ ಬರಬೇಕು, ಅಷ್ಟೇ ಸಾಕು. ಆಯ್ತು, ಬನ್ನಿ ನಾರದರೆ, ಹೋಗೋಣ. ಸ್ವಾಮಿ, ಚಂದ್ರನಂತೆ ಹೊಳಪು, ಸೂರ್ಯನಂತೆ ತೇಜಸ್ಸು. ಕಯಾದು, ನಿನ್ನ ಕಣ್ಣಿನಂತೆ ಕಾಂತಿಗಳು ಇವನ ಕಣ್ಣಿನಲ್ಲಿ ಹೊಳೆಯುತ್ತಿದೆ. ಎಷ್ಟೊಂದು ಮುದ್ದಾಗಿದ್ದಾನೆ ನನ್ನ ಕುಮಾರ. ಇವನು ಹುಟ್ಟಿದ್ದು ಅಮೃತಗಳಿಗೆಯಲ್ಲಿ. ಚತುರ್ಮುಖನಾದ ಬ್ರಹ್ಮನು ನನಗೆ ಮರಣಬಾರದ ವರವನ್ನಿತ್ತಿದ್ದಾನೆ. ಈತ ನಮ್ಮ ಅಸುರ ಕುಲವನ್ನು ಉದ್ಧಾರ ಮಾಡುವುದರಲ್ಲಿ ಸಂಶಯವಿಲ್ಲ. ನಮ್ಮ ಅಸುರ ಗುರುವಿಗೆ ತಿಳಿಸಿ ಇವನಿಗೊಂದು ಅದ್ಭುತವಾದ ಹೆಸರನ್ನಿಡಬೇಕು. ಸ್ವಾಮಿ, ನೀವು ತಪಸ್ಸಿಗೆ ಹೋದಾಗ ನನ್ನನ್ನು ತನ್ನ ಆಶ್ರಮದಲ್ಲಿರಿಸಿ ಯಾವ ತೊಂದರೆಯೂ ಬಾರದಂತೆ ಸಾಕಿ ಸಲಹಿದ ನಾರದ ಮುನಿಗಳು ನಮ್ಮೊಂದಿಗಿರುವಾಗ ಅವರೇ ನಮ್ಮ ಮಗನಿಗೆ ಹೆಸರನ್ನಿಡಬಹುದಲ್ಲವೇ ಸ್ವಾಮಿ? ಸರಿಯಾಗಿ ಹೇಳಿದೆ ಕಯಾದು. ನಾರದರೆ, ತ್ರಿಲೋಕ ಸಂಚಾರಿಯಾಗಿರುವ ನೀವು ಅಪಾರ ಜ್ಞಾನವಂತರು. ಮಾನಸ ಪುತ್ರರಾಗಿರುವ ನೀವು ಕಯಾದುವಿನ ಆಸೆಯಂತೆ ನನ್ನ ಮಗನಿಗೆ ನಾಮಕರಣವನ್ನು ಮಾಡಬೇಕು. ಪ್ರಹ್ಲಾದ. ಪ್ರಹ್ಲಾದ, ಅದ್ಭುತವಾದ ಹೆಸರು, ಸೊಗಸಾದ ಹೆಸರು, ಶುಭನಾಮ. ಪ್ರಹ್ಲಾದ, ಪ್ರಹ್ಲಾದ. ಯಕ್ಷರಾಕ್ಷಸ ಕಿನ್ನರರೆಲ್ಲ
ಗಡಗಡ ನಡುಗಿರೆ. ಇಂದ್ರ ಅಗ್ನಿ ವಾಯು ವರುಣ ನಿನ್ನ ಸೇವೆಯ ಮಾಡಿರೆ. ದರ್ಪದಿಂದ ದಾನವ ರಾಜ್ಯವ ಕಂದ ನೀನಾಳು, ಕಂದ ನೀನಾಳು. ವಕ್ರತುಂಡ ಮಹಾಕಾಯ. ಈ ಶ್ಲೋಕ ಯಾರಿಗೆ ಬರುತ್ತೆ ಹೇಳಿ ನೋಡೋಣ. ಗುರುಗಳೇ, ನಾನು ಹೇಳಲೆ? ಹಾ, ಹೇಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಜಯಪ್ರದ. ಜಯಪ್ರದ. ಜಯಪ್ರದಾನೋ ಅಜಯ ಪ್ರಧಾನೋ? ಗುರುಗಳೇ, ನಾನೊಂದು ಬೇರೆ ಹಾಡು ಹೇಳಲೆ? ಹಾ, ಹೇಳು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದೆ ನೀನು. ಹಾ, ಸಾಕು 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 ಸಾಕು. ಅಪಸ್ವರ ಅಪಸ್ವರ, ಕರ್ಕಶ ಕರ್ಕಶ. ಅಯ್ಯೋ ಪ್ರಹ್ಲಾದ, ನೀನು ಹೇಳು ನೋಡೋಣ. ಆಯ್ತು ಗುರುಗಳೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆಹಾ ಆಹಾ, ಸರಿಯಾಗಿದೆ, ಸೊಗಸಾಗಿದೆ. ತಂದೆಯವರು ಹೇಳಿಕೊಟ್ಟರೆ? ಇಲ್ಲ, ಮತ್ಯಾರು? ತಾಯಿ ಗುರುಗಳೇ. ಆಹಾ, ಇದಕ್ಕೆ ಹೇಳುವುದು ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ. ಪ್ರಹ್ಲಾದ, ನಿನ್ನನ್ನು ಶಿಷ್ಯನಾಗಿ ಪಡೆದಿದ್ದಕ್ಕೆ ನಾನು ಧನ್ಯನಾದೆ. ನೋಡಿದ್ರ ಪ್ರಹ್ಲಾದನ ಜಾಣತನವನ್ನ? ಗುರುಗಳೇ, ನಾವು ಜಾಣರೇ. ಹೌದು ಹೌದು, ನೋಡಿದೆ ನಿಮ್ಮ ಜಾಣತನವನ್ನು. ಪ್ರಹ್ಲಾದನಂತಹ ವಿನಯತೆ, ಚಾತುರ್ಯ, ಉಚ್ಚಾರದಲ್ಲಿ ಸ್ಪಷ್ಟತೆ. ಆಹಾ ಆಹಾ, ಬುದ್ಧಿ ಪಾದರಸ. ಪ್ರಹ್ಲಾದ, ಈ ಜಗದ ಒಡೆಯ, ಈ ಲೋಕವನ್ನು ಪಾಲಿಸುವ ನಿನ್ನ ತಂದೆ ಲೋಕೇಶ್ವರನ ಹೆಸರನ್ನು ನೀನೇ ಬೆಳಗಿಸುವೆ ಕಂದ. ಎಲ್ಲಿ ನಾನು ಹೇಳಿದ ಹಾಗೆ ಹೇಳು. ಮೂಡನದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಮೂಡನದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಆಹಹ ಆಹಹ, ಎಷ್ಟೊಂದು ಶುದ್ಧತೆ. ಹಕ್ಕಿಗಳು ಗಾನವನ್ನು ಹಾಡುತ್ತಿದೆ ಕೇಳು. ಹಕ್ಕಿಗಳು ಗಾನವನ್ನು ಹಾಡುತ್ತಿದೆ ಕೇಳು. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಆಹಾ, ಉಷೆಯು ಆರತಿಯನ್ನು ಹಿಡಿದು ನಿಂತಿರಲು. ಉಷೆಯು ಆರತಿಯನ್ನು ಹಿಡಿದು ನಿಂತಿರಲು. ಆಹಾ ಆಹಾ, ಲೋಕವನ್ನು ಹೆದರಿಸುವ ಕೆಂಗಣ್ಣಿನವನೇ. ಲೋಕವನ್ನು ಪಾಲಿಸುವ ಕರುಣಾಸಾಗರನೇ. ಲೋಕವನ್ನು ಪಾಲಿಸುವ ಕರುಣಾಸಾಗರ. ಆಹಾ ಆಹಾ, ಪದಪ್ರಯೋಗ ಇಷ್ಟೊಂದು ಶುದ್ಧವಾಗಿದೆ. ಅದ್ಭುತ ಕಲ್ಪನೆ. ಅಪ್ಪ ಪ್ರಹ್ಲಾದ, ನೀನಿರಬೇಕಾದ ಸ್ಥಳ ಇದಲ್ಲ. ಬಾ ಬಾ, ಇಲ್ಲಿ ಕುಳಿತುಕೋ. ನೀನಿರಬೇಕಾದುದು ಇಲ್ಲಿ. ಬೇಡಿ ಗುರುಗಳೇ. ಹಾಗನ್ಬಾರ್ದು ಪ್ರಹ್ಲಾದ, ನೀನಿಲ್ಲಿ ಕುಳಿತುಕೊಳ್ಳೇಬೇಕು. ನೀನಿಲ್ಲಿ, ನಾನಿಲ್ಲಿ. ಹುಲಿ ಹುಟ್ಟೇಲಿ ಹುಲಿನೇ ಹುಟ್ಟೋದು. ಇನ್ನೇನು, ಇಲ್ಲಿ ಹುಟ್ಟುತ್ತದೆಯೇ? ನೀನು ಸುಮ್ಮನೆ ಕುಳಿತುಕೋ. ಹಾ, ನೀನು ಮುಂದುವರಿಸು. ಹೇಳಪ್ಪ. ಸುರರೆಂಬ ಕಾನನಕ್ಕೆ ಪ್ರಳಯಾಗ್ನಿಯಾದವನೇ. ಸುರನರರ ದಾನವರ ಪ್ರೇಮದಿ ಸಲಹುವವನೇ. ಓಹೋಹೋಹೋಹೋ, ಪ್ರೇಮದಿ ಸಲಹು. ಅದ್ಭುತ, ಅತ್ಯದ್ಭುತ. ನಿನಗೆ ಕಲಿಸುವುದಕ್ಕಿಂತ ಹೆಚ್ಚು ನಿನ್ನಿಂದ ನಾವು ತಿಳಿದುಕೊಳ್ಳುವುದೇ ತುಂಬ ಇದೆ ಪ್ರಹ್ಲಾದ. ಸುಪ್ರಭಾತವೋ ನಿನಗೆ ಓ ಹಿರಣ್ಯ. ಸುಪ್ರಭಾತವೋ ನಿನಗೆ ಓ ನಾರಾಯಣ. ಅಯ್ಯೋ ಅಯ್ಯೋ ಅಯ್ಯೋ, ಮುಟ್ಟಾಳ, ನಿಂತುಕೋ ಅಲ್ಲಿ. ಹೇಳಿದಷ್ಟು ಮಾತ್ರ ಹೇಳು. ಋಷಿಗಳನ್ನು ನಡುಗಿಸುತ್ತಾ ಭೀತಿ ತಂದವನೇ. ಋಷಿಗಳ ಹೃದಯದಲ್ಲಿ ನಲಿದಾಡುವವನೇ. ಧ್ಯಾನಿಸಲು ಕಾಪಾಡುವ ದಾನವ ಶ್ರೇಷ್ಠನೇ. ಭಕ್ತರನ್ನು ಕಾಪಾಡುವ ತಂದೆ ಶ್ರೀಹರಿಯೇ.
ಪ್ರಹ್ಲಾದ, ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ. ಹೇಳಿಕೊಟ್ಟದ್ದನ್ನಷ್ಟೇ ಹೇಳು. ಹೇಳು. ಸುಪ್ರಭಾತವು ನಿನಗೆ ಓ ಕಶ್ಯಪ ಸುತ. ಸುಪ್ರಭಾತವು ನಿನಗೆ ಓ ಅಚ್ಯುತ. ಓ ಪ್ರಹ್ಲಾದ, ನೀನು ಆ ಹರಿಯ ಓಲೈಸಿದರೆ ನಿನ್ನ ತಂದೆ ನನ್ನ ತಲೆಯನ್ನು ಛೇದಿಸುತ್ತಾನೆ ಕುಮಾರ. ಗುರುಗಳೇ, ಕೊಲ್ಲಿಸಲು ನನ್ನ ತಂದೆ ಯಾರು? ಸಾಯಲು ನೀವು ಯಾರು? ಶ್ರೀಹರಿಯ ಸಂಕಲ್ಪವಿಲ್ಲದೆ ಒಂದು ಹುಲ್ಲುಗಡ್ಡಿಯೂ ಅಲ್ಲಾಡದು. ಅಯ್ಯೋ ಬೇಡ ಕುಮಾರ, ಬೇಡ. ಆ ಶ್ರೀಹರಿ ಹಂದಿಯಾಗಿ ಬಂದು ನಿನ್ನ ಚಿಕ್ಕಪ್ಪನನ್ನು ಕೊಂದ. ಈಗ ಪ್ರಹ್ಲಾದನಾಗಿ ಬಂದು ನನ್ನನ್ನು ಕೊಲ್ಲುತ್ತಿದ್ದಾನೆಯೇ? ಈ ವಿಷಯ ಮಹಾರಾಜರಿಗೆ ಏನಾದರೂ ತಿಳಿದರೆ ನನ್ನ ಗತಿ ಅದೋ ಗತಿ. ನಾನಿಗೇನು ಮಾಡಲಿ? ಇದಕ್ಕೇನು ಪರಿಹಾರ? ಅಯ್ಯೋ ಅಯ್ಯೋ, ಪರಿಹಾರ ಪರಿಹಾರ. ಪ್ರಹ್ಲಾದ, ಶ್ರೀಹರಿ ಎಂದರೆ ಯಾರು? ನಮಗೆ ಸರ್ವೋತ್ತಮರು ನಿನ್ನ ತಂದೆಯಲ್ಲವೇ ಪ್ರಹ್ಲಾದ? ಹಾಗಿರುವಾಗ ನಾವು ಅವರನ್ನೇ ಪೂಜಿಸಬೇಕಲ್ಲವೇ? ತಪ್ಪು. ನಾವು ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾಯಲೇಬೇಕು. ನಮ್ಮ ಹುಟ್ಟು ನಿಶ್ಚಿತ, ಸಾವು ಖಚಿತ. ಈ ಜಗದ ಸೃಷ್ಟಿಕರ್ತ ಬ್ರಹ್ಮನಾದರೆ ಅದರ ಪಾಲನೆಯನ್ನು ಮಾಡುವವನೇ ಶ್ರೀಹರಿ, ಸೃಷ್ಟಿಯ ಮೂಲ ಪುರುಷ. ಅವನ ಸ್ಮರಣೆ ಮಾಡಿದರೆ ನಮಗೆ ಮೋಕ್ಷ ಸಿಗುವುದು. ಅವನು ಎಲ್ಲಿರುವನು? ವೈಕುಂಠದಲ್ಲಿ. ಅದು ಎಲ್ಲಿ ಪ್ರಹ್ಲಾದ? ಕ್ಷೀರಸಾಗರದಲ್ಲಿ. ಅವನು ಸರ್ವಂತರ್ಯಾಮಿ. ಅಂದರೆ ಅವನು ಎಲ್ಲದರಲ್ಲೂ ಇದ್ದಾನೆ. ಆ ಮರದಲ್ಲಿ ಇದ್ದಾನಾ? ಆ ಮರದಲ್ಲೂ ಇದ್ದಾನೆ, ಈ ಮರದಲ್ಲೂ ಇದ್ದಾನೆ, ನೆಲದಲ್ಲೂ ಇದ್ದಾನೆ, ಜಲದಲ್ಲೂ ಇದ್ದಾನೆ, ಹುಲ್ಲಿನಲ್ಲಿಯೂ ಇದ್ದಾನೆ, ಕಲ್ಲಿನಲ್ಲೂ ಇದ್ದಾನೆ, ಪ್ರಾಣಿಗಳಲ್ಲೂ ಇದ್ದಾನೆ, ಪಕ್ಷಿಗಳಲ್ಲೂ ಇದ್ದಾನೆ, ಪ್ರತಿ ಕನಕನದಲ್ಲಿಯೂ ಇದ್ದಾನೆ. ಪ್ರಹ್ಲಾದ, ಹಾಗಾದರೆ ಅವನು ನನ್ನಲ್ಲೂ ಇದ್ದಾನಾ? ನಿನ್ನಲ್ಲಿಯೂ ಇದ್ದಾನೆ, ಇವನಲ್ಲಿಯೂ ಇದ್ದಾನೆ. ಅವನನ್ನು ಕಾಣಲು ಹೇಗೆ ಸಾಧ್ಯ? ಅಂತಃಕರಣದಿಂದ, ಹರಿಸ್ಮರಣೆಯಿಂದ. ಹರಿಸ್ಮರಣೆ? ನಾನು ಹೇಳಿದ ಹಾಗೆ ಭಕ್ತಿಯಿಂದ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ವಾಸುದೇವಾಯ ನಮಃ. ವಾಸುದೇವಾಯ ನಮಃ. ವಾಸುದೇವಾಯ ನಮಃ. ಓಂ ನಮೋ ಭಗವತೆ 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 ವಾಸುದೇವಾಯ ನಮಃ. ಭಗವತೆ ವಾಸುದೇವಾಯ ನಮಃ. ಓಂ ನಮೋ 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 ಭಗವತೆ ವಾಸುದೇವಾಯ ನಮಃ. ನಮೋ ಭಗವತೆ ವಾಸುದೇವಾಯ ನಮಃ. ನಮೋ ಭಗವತೆ ವಾಸುದೇವಾಯ ನಮಃ. ಪ್ರಹ್ಲಾದ, ಏನಿದು ಅಚಾತುರ್ಯ? ಸಾಕು ಮಾಡು. ತಂದೆ, ನೀವಾ? ಹಾ, ನಾನೇ. ಎಲ್ಲಿ ನಿನ್ನ ಪೂಜ್ಯ ಗುರುಗಳು? ದಾನವೇಂದ್ರ. ಮಗನಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುತ್ತೀರ ಎಂದು ಭಾವಿಸಿ ಬಂದು ನೋಡಿದರೆ ಆ ನನ್ನ ಪರಮಶತ್ರುವಿನ ನಾಮಸ್ಮರಣೆಯಲ್ಲಿ
ನನ್ನ ಮಗ ಅಲ್ಲ ಅಲ್ಲ ಅಲ್ಲ, ಆ ನನ್ನ ಶತ್ರು ಇವನನ್ನು ಆವರಿಸುವಂತಿದ್ದಾನೆ. ಏನಿದೆಲ್ಲ ಗುರುಗಳೇ? ಕ್ಷಮಿಸಬೇಕು ದಾನವೇಂದ್ರ, ಕ್ಷಮಿಸಬೇಕು. ಕ್ಷಮಿಸಬೇಕು? ಯಾಕೆ ಯಾಕೆ ಕ್ಷಮಿಸಬೇಕು? ಏನು ಪ್ರಯೋಜನವಿಲ್ಲ. ಅವನನ್ನು ತಿದ್ದೋ ಶಕ್ತಿ ನಮ್ಮ ಕೈಲಿಲ್ಲ ದಾನವೇಂದ್ರ. ಅವನಿಂದ ಬೇರೆ ಬಾಲಕರು ಎಲ್ಲ ಕೆಟ್ಟು ಹೋಗಿದ್ದಾರೆ ದಾನವೇಂದ್ರ. ದಾನವೇಂದ್ರ, ಏನಿದಕ್ಕೆ ಪರಿಹಾರ? ಚಿರಚ್ಛೇದನ. ಇದೇ ನೀವು ನಮಗೆ ಕೊಡಬೇಕಾದ ಶಿಕ್ಷೆ. ಬೇರೆ ಯಾವ ಪರಿಹಾರವೂ ನನಗೆ ಕಾಣುತ್ತಿಲ್ಲ ಕಾಣುತ್ತಿಲ್ಲ. ತೊಲಗಿ ಇಲ್ಲಿಂದ. ಹೋಗು ಹೋಗು ಹೋಗು. ಬದುಕಿತು ಈ ಬಡ ಜೀವ. ಪ್ರಹ್ಲಾದ, ಬಾ ಇಲ್ಲಿ. ಗುರುಗಳು ಹೇಳಿದ್ದು ನಿಜವೇ? ಯಾವುದು ತಂದೆ? ನೀನು ಅವರ ಬುದ್ಧಿಯ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಳ್ಳುತ್ತಿರುವೆಯಂತೆ. ಇಲ್ಲವಲ್ಲ, ಸತ್ಯವನ್ನೇ ಹೇಳಿದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದೇ ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ನಾರಾಯಣ ಒಬ್ಬನೇ ಸತ್ಯ, ನಿತ್ಯ. ಮುಚ್ಚು ಬಾಯ್. ನಾರಾಯಣಂತೆ ನಾರಾಯಣ. ನಾನು ನನ್ನದು ಅಜ್ಞಾನ, ಅವಿವೇಕ, ಅಹಂಕಾರ. ನನ್ನನ್ನು ಕಂಡೊಡನೆ ಪಲಾಯನ ಮಾಡುವ ಆ ಹೇಡಿ ನಿತ್ಯನೇ ಅವಿವೇಕಿ. ಈ ಲೋಕಕ್ಕೆಲ್ಲ ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಅಂದು ನೀನು ಹುಟ್ಟಿದಾಗ ನಾನು ಪಟ್ಟ ಸಂತೋಷ, ಹರುಷ, ಉತ್ಸಾಹ ಈ ಲೋಕದಲ್ಲಿ ಯಾರೂ ಪಟ್ಟಿರಲಿಕ್ಕಿಲ್ಲ. ಆದರೆ ಇಂದು ಆ ಸಂತೋಷಕ್ಕೆ ವಿಷವನ್ನು ಬೆರೆತು ಆ ನನ್ನ ಶತ್ರು ನನ್ನ ಮಗನಿಂದಲೇ ನನ್ನ ರೋಷವನ್ನು ಹೆಚ್ಚಿಸುತ್ತಿದ್ದಾನೆ. ಅಸಂಭವ, ಅಸಂಭವ. ಏನಂದೆ ನೀನು? ಆ ನಾರಾಯಣನೇ ಸತ್ಯ, ಅವನೇ ನಿತ್ಯ. ಜನ್ಮ ಕೊಟ್ಟ ತಂದೆಗೆ ಉಪದೇಶವನ್ನು ನೀಡುವಷ್ಟು ಮಹಾಜ್ಞಾನಿಯಾದನೇನು ನೀನು? ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನೂ ತಲೆ ಎತ್ತಿ ಆಕಾಶವನ್ನೇ ನೋಡಲು ಶಕ್ತಿ ಇಲ್ಲದ ನೀನು ಈ ಸರ್ವೇಶ್ವರನಿಗೆ ಉಪದೇಶ ಮಾಡುವಂತ ಉದ್ದಟತನ ತೋರುವೆಯಾ? ನಾನು ನಿಮಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನೀನು ನಾನು ಹೇಳಿದಂತೆ ಕೇಳಬೇಕು. ಹೇಳು ತಂದೆ. ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವಿಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನು ಗೆಲ್ಲದ ನಾವು ಸಾವನ್ನು ಗೆಲ್ಲಲು ಸಾಧ್ಯವೇ ತಂದೆ? ಪ್ರಹ್ಲಾದ, ನೀನು ನನ್ನ ಮಗನಲ್ಲ. ಮಗನಾಗಿ ಹುಟ್ಟಿ ಬಂದಿರುವಂತಹ ಜನ್ಮಾಂತರದ ಶತ್ರು. ಆ ನನ್ನ ತಮ್ಮನನ್ನು ಹಂದಿರೂಪಧರಿಸಿ ಬಂದು ಕೊಂದ ಆ ಕಪಟಿ ವಂಚಕ ಶತ್ರು ಆ ನನ್ನ ಪರಮವೈರಿ ಹರಿ. ಹರಿ ವೈರಿ ಅಲ್ಲ, ವಂಚಕನೂ ಅಲ್ಲ. ಇಡೀ ಜಗತ್ತಿಗೆ ಅವನೇ ತಂದೆ. ಈ ಜಗತ್ತಿಗೆ ನಾನೇ ತಂದೆ. ಸೇನಾಧಿಪತಿ, ಕರೆದುಕೊಂಡು ಹೋಗಿ ಇವನನ್ನು, ತಳ್ಳಿ ಇವನನ್ನು ಕಾರಾಗೃಹಕ್ಕೆ. ಅನ್ನ ನೀರು ಕೊಡಬೇಡಿ, ಚಾಟಿಯಿಂದ ಹೊಡೆಸಿ, ಈಟಿಯಿಂದ ಚುಚ್ಚಿಸಿ, ವಿಷ ಸರ್ಪಗಳಿಂದ ಕಚ್ಚಿಸಿ, ಮದ ಗಜಗಳಿಂದ ತುಳಿಸಿ, ಕಲ್ಲು ಶಿಖರಗಳಿಂದ ಕೆಳತಲ್ಲಿ ಇವನಲ್ಲಿರುವ ಆ ವೈರಿ ಹರಿಯನ್ನು ಹೋಗಲಾಡಿಸಿ. ಹರಿ ಇವನನ್ನು ಕಾಪಾಡಲಾರ, ಹೊಟ್ಟೆ ತುಂಬಿಸಲಾರ ಎಂದು ತಿಳಿದ ಮೇಲೆ ಕರೆದುಕೊಂಡು ಬನ್ನಿ. ಹಾ, ನಡೆಯಿರಿ ನಡೆಯಿರಿ. ಅಪ್ಪಣೆ ಸ್ವಾಮಿ. ಪ್ರಹ್ಲಾದ, ಇಲ್ಲಿ ಕೇಳು. ಇದು ದಾನವ ಸಾಮ್ರಾಜ್ಯ. ಇದಕ್ಕೆದುರಾದವರಿಗೆ ಉಳಿವಿಲ್ಲ. ನನ್ನ ಮಾತನ್ನು ಕೇಳು. ಆ ನಿನ್ನ ಹಠವನ್ನು ಬಿಟ್ಟು ಬಿಡು. ಆ ನಿನ್ನ ಹರಿಸ್ಮರಣೆಯನ್ನು ಬಿಟ್ಟು ಬಿಡು. ಪ್ರಹ್ಲಾದ, ಬಿಟ್ಟು ಬಿಡು. ಈ ಸಾಮ್ರಾಜ್ಯವನ್ನು ಬಿಟ್ಟು ಬಿಡಿ ಎಂದರೆ ನೀವು ಬಿಡುವಿರಾ? ಹಾಗಾದರೆ ನನ್ನ ಮಾತನ್ನು ನೀನು ಕೇಳುವುದಿಲ್ಲವೇ? ಅಲ್ಲಿ ನೋಡು, ಹರಿಸ್ಮರಣೆ ಮಾಡುವವರಿಗೆ ಕೊಡುವಂತಹ ಶಿಕ್ಷೆಯನ್ನು ನೋಡು.
ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಭಗವತೆ ವಾಸುದೇವಾಯ ನಮಃ. ಓಂ ನಮೋ 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 ಭಗವತೆ ವಾಸುದೇವಾಯ ನಮಃ. ಪ್ರಹ್ಲಾದ, ಈಗಲಾದರೂ ಆ ಶತ್ರು ಹರಿಧ್ಯಾನವನ್ನು ಬಿಟ್ಟು ಬಿಡು. ಇಲ್ಲವಾದರೆ ನಿನ್ನನ್ನು ಆ ಕುದಿಯುವ ಎಣ್ಣೆಗೆ ಹಾಕಬೇಕಾಗುತ್ತದೆ. ಹರಿಸ್ಮರಣೆ ಮಾಡಿದರೆ ಆ ಬಿಸಿ ಬಿಸಿ ಎಣ್ಣೆಯು ಶೀತಲ ನೀರಿನಂತೆ ಆಗುವುದು ಪೂಜ್ಯರೇ. ಪ್ರಹ್ಲಾದ, ನೀನು ನಿನ್ನ ಹಠವನ್ನು ಬಿಡಲಾರೆಯಾ? ಅನುಭವಿಸು, ಹಾಗಾದರೆ ಅನುಭವಿಸು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಏನಾಶ್ಚರ್ಯ! ಭಗವತೆ ಆ ಹರಿಯೇ ಇವನನ್ನು ಕಾಪಾಡುತ್ತಿದ್ದಾನೆ. ಇಷ್ಟು ಉದಾರ ಮನಸ್ಸುಳ್ಳವನೇ ಅವನು. ಛೆ, ಇಲ್ಲ, ನಮಗೆ ನಮ್ಮ ದಾನವೇಂದ್ರನೇ ಪರಮಾತ್ಮ. ಕೊಂಡು ಹೋಗಿ ಅವನನ್ನು. ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ಅಸುರಕುಲ ಸಾಮ್ರಾಜ್ಯದ ಒಡೆಯ ಮೃತ್ಯುವನ್ನೇ ಗೆದ್ದು ಬಂದ ನನ್ನ ಸಹೋದರ. ನೋಡು ಅಣ್ಣ, ನಾನು ಬಂದಿದ್ದೇನೆ. ನಾನು ಹೋಲಿಕಾ ಬಂದಿದ್ದೇನೆ. ಯಾವ ಅಗ್ನಿಯ ಪ್ರಭಾವವು ನನ್ನನ್ನು ತಟ್ಟದು ಅಣ್ಣ. ಬೆಂಕಿಯ ಜ್ವಾಲೆಯು ನನ್ನನ್ನು ಎಂದಿಗೂ ಸುಡದು. ಅಣ್ಣ, ನಿನ್ನ ಸೇವೆಗಾಗಿ ನಿನ್ನ ಅಪೇಕ್ಷೆಯನ್ನು ಈಡೇರಿಸಿ
ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವ. ಪ್ರಹ್ಲಾದ ಪ್ರಹ್ಲಾದ, ನನ್ನ ಕಂದ, ಇಲ್ಲಿ ಬಾ ಕುಮಾರ. ಅಲ್ಲಿ ನೋಡು, ಆ ಕಟ್ಟಿಗೆಯ ಗೋಪುರ. ಅದರ ಮೇಲೆ ನಾನು ನಿನ್ನನ್ನು ನನ್ನ ತೊಡೆಯ ಮೇಲೆ ಕೂರಿಸಿ ಆ ಕಟ್ಟಿಗೆಯ ಗೋಪುರ ಧಗಧಗನೆ ದಹಿಸಿದರೆ ನೀನು ಸುಡುವೆ ಅನ್ನುವ ಭಯವಾಗದೆ? ನಾರಾಯಣ ಕೃಪೆ ಇದ್ದಲ್ಲಿ ಭಕ್ತರು ಕೆಡುವುದುಂಟೆ? ಹರಿ ಅಂತರಂಗದಲ್ಲಿ ನೆಲೆಯಾಗಿರುವಾಗ ಈ ಬೆಂಕಿಯ ಜ್ವಾಲೆ ನನ್ನನ್ನು ಸುಡುವುದುಂಟೆ ತಾಯಿ? ಸುಡುವುದು ಉಂಟೆ. ಬಾ, ತೋರಿಸುತ್ತೇನೆ. ಓಂ ನಮೋ ಭಗವತೆ ನೋಡಿದೆಯಾ? ವಾಸುದೇವಾಯ ನಮಃ. ಓಂ ನಮೋ ಭಗವತೆ 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 ವಾಸುದೇವಾಯ ನಮಃ. ಸ್ವಾಮಿ, ನಿಮಗೆ ಇಷ್ಟೊಂದು ಹಠ ಯಾಕೆ? ಯಾಕೆ ನಿಮಗೆ ಅರ್ಥವಾಗುತ್ತಿಲ್ಲ? ಸ್ವಾಮಿ, ಅಂದು ನಿಮ್ಮ ಹಠದಿಂದ ನಿಮ್ಮ ಸೋದರರನ್ನು ಕಳೆದುಕೊಂಡಿರಿ. ಇಂದು ಹೋಳಿಕಾಳನ್ನು? ಇಲ್ಲ ಸ್ವಾಮಿ, ಮುಂದೆ ಏನಾದರೂ ಅನಾಹುತವಾಗುವುದಕ್ಕಿಂತ ನಿಮ್ಮ ಹಠ ಬಿಡುವುದು ಒಳ್ಳೆಯದಲ್ಲವೇ ಸ್ವಾಮಿ? ಕಯಾದು, ಅಗ್ನಿ ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾನು ಜನ್ಮ ಕೊಟ್ಟ ನನ್ನ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ನನಗೆ ನೆಮ್ಮದಿ ಇಲ್ಲವೆಂದಾದರೆ ಛೇ, ಇದು ಒಂದು ಜನ್ಮವೇ, ಇದು ಒಂದು ಬದುಕೆ. ಎಂಥ ದುರ್ವಿಧಿ, ಇದಂಥ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆದುರಾಗಿ ಕಾಡುತ್ತಿದೆ. ಅದಾವ ಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ಕೊಟ್ಟಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆಯುತ್ತಿದೆ. ಅದಾವ ಶಕ್ತಿ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಡು ನೀನಾಗಿದ್ದರೆ ಬಾ, ಬಂದು ನನ್ನೆದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪುವೇ ಅಲ್ಲ, ನಾನು ಹಿರಣ್ಯ ಕಶ್ಯಪುವೇ ಅಲ್ಲ, ನಾನು ಹಿರಣ್ಯ ಕಶ್ಯಪುವೇ ಅಲ್ಲ. ಸ್ವಾಮಿ, ಸ್ವಾಮಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತಿದ್ದೇನೆ. ಹರಿ ವೈರತ್ವವನ್ನು ಬಿಟ್ಟು ಬಿಡಿ ಸ್ವಾಮಿ. ನಿಮ್ಮ ಈ ಸ್ಥಿತಿಯನ್ನು ನಾನು ಸಹಿಸಲಾರೆ ಸ್ವಾಮಿ, ಸಹಿಸಲಾರೆ. ನನ್ನ ಮಗನಿಗೆ ನೀಡುವ ಚಿತ್ರಹಿಂಸೆಯನ್ನು ನಿಲ್ಲಿಸಿ ಪ್ರಭು, ನಿಲ್ಲಿಸಿ. ಕಯಾದು,
ನನ್ನಲ್ಲಿ ನಿನಗೆ ಬಹಳ ಪ್ರೀತಿ ಇದೆ ಅಲ್ಲವೇ? ಸ್ವಾಮಿ, ನೀವಲ್ಲದೆ ನನಗೆ ಬೇರೆ ಯಾರಿರುವರು? ಸ್ವಾಮಿ, ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ನಾನದನ್ನು ಬಲ್ಲೆ. ನಾನೇನೇ ಹೇಳಿದರೂ ಅದರಂತೆ ನೀನು ನಡೆಯುವೆ ಅಲ್ಲವೇ? ನಿಮ್ಮ ಆಜ್ಞೆಯ ವಿನಃ ನನಗೆ ಬೇರೇನಿದೆ ಸ್ವಾಮಿ? ಪತಿಯ ವಾಕ್ಯವನ್ನು ಪಾಲಿಸುವುದು ಸತಿಯ ಧರ್ಮವಲ್ಲವೇ ಸ್ವಾಮಿ? ಹಾ, ಹಾ, ಹಾಗಾದರೆ ತೆಗೆದುಕೋ ಇದನ್ನು. ವಿಷ ತೆಗೆದುಕೋ ಇದನ್ನು. ಸ್ವಾಮಿ, ವಿಷವೇ? ಇದನ್ನು ನಾನು ಕುಡಿಯಲೇ? ಅಲ್ಲ, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ಕುಡಿಸಬೇಕು. ವಿಷಪ್ರಾಶನ ಮಾಡಿಸಬೇಕು. ನಾನು ಕುಡಿಸಬೇಕೇ? ಹೌದು, ನೀನೇ. ಸ್ವಾಮಿ, ಇದೆಂತ ವಿಷಮ ಪರೀಕ್ಷೆ? ಹೆತ್ತ ತಾಯಿ ಮಗುವಿಗೆ ವಿಷ ಕುಡಿಸಲು ಸಾಧ್ಯವೇ? ಅದಕ್ಕೆ ನಾನು ನಿನಗೆ ಆಜ್ಞಾಪಿಸುತ್ತಿರುವುದು. ಪತಿಯ ಆಜ್ಞಾಪನೆಯನ್ನು ಪಾಲಿಸು ಕಯಾದು, ಪಾಲಿಸು. ಅಮ್ಮ, ಅಮ್ಮ, ಓ ಅಮ್ಮ. ಪ್ರಹ್ಲಾದ, ಇಲ್ಲಿ ನೋಡು ಕಂದ. ನೀನು ಹರಿಧ್ಯಾನ ಮಾಡುವುದನ್ನು ಬಿಟ್ಟು ಬಿಡು ಕಂದ, ಬಿಟ್ಟು ಬಿಡು. ಮತ್ತೆ ಯಾರ ಧ್ಯಾನ ಮಾಡಬೇಕು? ನಿನ್ನ ತಂದೆಯ ಧ್ಯಾನ. ಅವರು ಕ್ಷೀಯರಿಗಿಂತ ದೊಡ್ಡವರೇ? ಹೇಳಮ್ಮ. ಪ್ರಹ್ಲಾದ, ಇಂಥದನ್ನೆಲ್ಲ ಮಾತನಾಡಬಾರದು. ನೀನು ಹೇಳಿದಷ್ಟು ಮಾಡು ಅಷ್ಟೇ. ಸತ್ಯ ಎಂದಿಗೂ ಸುಳ್ಳಾಗಲಾರದು. ಅಮ್ಮ, ಅದೇನು ನಿಮ್ಮ ಕೈಯಲ್ಲಿ? ಅಯ್ಯೋ ಕಂದ, ಚಿರಂಜೀವಿಯಾಗಿ ಬಾಳಬೇಕಾಗಿದ್ದ ನಿನಗೆ ನಿನ್ನ ಹೆತ್ತ ತಾಯಿಯೇ ಮೃತ್ಯುವಾಗಿ ಬಂದಿದ್ದಾಳೆ. ಅದು ಹೇಗಮ್ಮ? ನಿನ್ನ ತಂದೆಯ ಆಜ್ಞೆ. ನನ್ನ ಕೈಯಾರ ನಿನಗೆ ವಿಷ ನಾನೇ ಕುಡಿಸಬೇಕಂತೆ. ಕಂದ, ಅಮ್ಮ, ಜನ್ಮ ಕೊಟ್ಟ ತಾಯಿ ಮಗನನ್ನೇ ಕೊಲ್ಲುವಲೆ? ಇಲ್ಲ, ನೀನು ಕೊಡುವುದು ಅಮೃತವೇ ಹೊರತು ವಿಷವಲ್ಲ. ಕೊಡಮ್ಮ, ಆನಂದವಾಗಿ ಕುಡಿಯುತ್ತೇನೆ. ತಿಳಿದಿತ್ತು, ನನಗೆ ಮೊದಲೇ ತಿಳಿದಿತ್ತು. ಹಾವು ಕಚ್ಚದವನನ್ನು ಈ ವಿಷ ಕೊಲ್ಲದೆಂದು ನನಗೆ ಮೊದಲೇ ತಿಳಿದಿತ್ತು. ಜಗತ್ತಿನ ಅಪಾರವಾದ ಶಕ್ತಿ ನಿನ್ನ ತಾಯಿಯ ಮಾತನ್ನು ಕೇಳಿಯಾದರೂ ಆ ಹರಿನಾಮ ಸ್ಮರಣೆಯನ್ನು ಬಿಡುತ್ತೀಯ ಅಂದುಕೊಂಡಿದ್ದೆ. ವ್ಯರ್ಥವಾಯಿತು. ನಿನ್ನಲ್ಲಿರುವ ಆ ಹರಿಯನ್ನು ಕೊಲ್ಲುವ ಎಲ್ಲ ಪ್ರಯತ್ನಗಳು ವ್ಯರ್ಥವಾಯಿತು. ಹೇಳು, ಎಲ್ಲಿರುವನು ಆ ನಿನ್ನ ಹರಿ? ಎಲ್ಲೆಲ್ಲೋ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ ಅನುರೇಣು ತ್ರಿನಕಾಷ್ಟದಲ್ಲೂ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲಿ ಇರುವನು. ಈ ಭೂಮಿಯಲ್ಲಿ ಅಲ್ಲಿಯೂ ಇರುವನು. ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿರುವನು. ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿಮ್ಮಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನು ಇದ್ದಾನೆ. ಎಲ್ಲಿ ಇದ್ದಾನೆ? ಎಲ್ಲಿ ನೋಡಬೇಕೆಂದರೂ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ?
ಈ ಕಂಬದಲ್ಲೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಇಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ? ಆ ಕಂಬದಲ್ಲೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಇಲ್ಲಿಯೂ ಇದ್ದಾನೆ. ಭಲೆ ಪ್ರಹ್ಲಾದ ಭಲೆ, ಮೆಚ್ಚಿದೆ ನಿನ್ನ ಸಾಹಸವನ್ನು. ನನ್ನ ಸಹೋದರ ಹಿರಣ್ಯಾಕ್ಷನನ್ನು ಕೊಂದ ಈ ನನ್ನ ಕಡುವೈರಿಯಾದ ಇವನನ್ನು ಅತಳ ವಿತಳ ಪಾತಾಳದಲ್ಲಿ ಹುಡುಕಿದರೂ ಸಿಗದೆ ತಲೆಮರೆಸಿಕೊಂಡಿದ್ದ ಈ ಕಪಟಿಯನ್ನು, ಈ ನಿನ್ನ ಹರಿಯನ್ನು ನನ್ನ ಎದುರು ತಂದು ನಿಲ್ಲಿಸಿದೆಯಲ್ಲ. ಮೆಚ್ಚಿದೆ ನಿನ್ನನ್ನು ಪ್ರಹ್ಲಾದ, ಮೆಚ್ಚಿದೆ. ಎಲ್ಲವೋ ವಂಚಕಾರಿಯೇ, ಈ ಸಮಯಕ್ಕಾಗಿ ಅದೆಷ್ಟು ದಿನಗಳಿಂದ ಕಾಯುತ್ತಿದ್ದೆ. ಕೊನೆಗೂ ನೀನು ನನ್ನ ಕೈಗೆ ಸಿಕ್ಕಿದೆ. ಬಾ ಬಾ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದ ನೀನು ಇಂದು ಈ ಸಿಂಹನಿಗೆ ಸಿಂಹನಾಗಿ ಬಂದಿದ್ದೀಯಾ? ನಿನ್ನ ಅಂತ್ಯ ಕಾದಿದೆ. ಬಾ. ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ ಹರಿಯಾದ ರುದ್ರ. ಎಲ್ಲೋ ಹಿರಣ್ಯಕಶಪ, ಇದು ಹಗಲೂ ಅಲ್ಲ, ಇರುಳೂ ಅಲ್ಲ, ಭೂಮಿಯಲ್ಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ಮನೆಯ ಒಳಗೂ ಅಲ್ಲ, ಹೊರಗೂ ಅಲ್ಲ, ಪಶು ಪಕ್ಷಿ ಮೃಗ ಕ್ರಿಮಿಕೀಟನೂ ಅಲ್ಲ, ಶಸ್ತ್ರವಿಲ್ಲ, ಅಸ್ತ್ರವಿಲ್ಲ, ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿಂದರ್ವ ಕಿಂಪುರುಷನೂ ಅಲ್ಲ. ನಾನೇ ಮಹಾವಿಷ್ಣುವಿನ 4ನೇ ಅವತಾರ, ನರಸಿಂಹ ನರಸಿಂಹ ನರಸಿಂಹ. ಕುಮಾರ ಪ್ರಹ್ಲಾದ, ದುಃಖಿಸಬೇಡ ಮಗು, ದುಃಖಿಸಬೇಡ. ನಿನಗಾಗಿ ಶ್ರೀಮನ್ನಾರಾಯಣ ಈ ಅವತಾರವೆತ್ತಿದ್ದು. ನೀನು ಪ್ರಾರ್ಥಿಸು, ಶಾಂತನಾಗುತ್ತಾನೆ. ಶಾಂತನಾಗು ತಂದೆ, ಶಾಂತನಾಗು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ.
भीषणं भद्रं मृत्योर्मृत्युं नमाम्यहं स्वाहा